ಇದರಿಂದಾಗಿ ಈ ದೇಶಕ್ಕೆ ಅನ್ಯಾಯ ಆಗೋದಾ? ನಾವು ಅಂತ ದೌರ್ಬಲ್ಯ ಇಟ್ಟಂತವ್ರೆ. ಎಷ್ಟು ಮಕ್ಕಳು ಅಂತ ಕೇಳಿದ್ರೆ ಇಲ್ಲ ರೀ, ಆಗಿಲ್ಲ ರೀ. ನೀವು ಯಾಕೆ ಮದುವೆ ಆಗಿರೋದು? ಇನ್ನು ಕೆಲವರು ಒಂದು ಮಗು ಯಾಕೆಂದ್ರೆ ಸಾಕಲಿಕ್ಕೆ ಆಗೋಲ್ಲ. ನಾನು ಮೈಸೂರಿಗೆ ಒಂದು 10 ವರ್ಷದ ಹಿಂದಕ್ಕೆ ಹೋಗಿದ್ದೆ, ಒಂದು ಮೆರವಣಿಗೆಯಲ್ಲಿ ಭಾಗವಹಿಸಿದ್ದೆ ನಾನು. ಅಲ್ಲಿದ್ದಂತ ಒಬ್ಬರು ಕಾರ್ಯಕರ್ತ ತೋರಿಸಿ, ನೋಡಿ ಒಬ್ಬ ಬದಿಯಲ್ಲಿ ನಿಂತ್ಬಿಟ್ಟಿದ್ದಾನಲ್ಲ ಒಬ್ಬ ಮುಸಲ್ಮಾನ, ಅವನಿಗೆ ಎಷ್ಟು ಹೆಂಡತಿಯರು ಗೊತ್ತಾ ಅಂತ. ಇಲ್ಲ ಅಂತ ಹೇಳಿ 3 ಜನ. ಅಲ್ರಿ ನಮ್ಮೂರಿನಲ್ಲಿ 4-5 ಹೆಂಡತಿಯರನ್ನು ಇಟ್ಕೊಂಡವ್ರು ಇದ್ದಾರೆ ಅಂತ. ಅಷ್ಟೇ ಅಲ್ಲ ಅಂತ ಹೇಳಿ ನಾವು ಮಕ್ಕಳೆಷ್ಟು ಗೊತ್ತಾ ಅಂತ ಕೇಳ. ಇಲ್ಲ ಅಂತ ಬರೇ 37. ಅವನು 37 ಮಕ್ಕಳನ್ನು ಇಟ್ಕೊಂಡು ಬದುಕಬಹುದಾದ್ರೆ ನಮಗೆ ಒಂದು 3 ಮಕ್ಕಳು ಇಟ್ಕೊಳ್ಲಿಕ್ಕೆ ಆಗೋಲ್ವಾ? ಇಲ್ಲಿ ಇರ್ಬೋದು ಕೆಲವರು ಹಾಗಿದ್ದಂಥವ್ರು, ಬೇಡ ಅಂತ ಹೇಳುವಂಥವ್ರು. ದಯವಿಟ್ಟು 3 ಮಕ್ಕಳ ಹತ್ರಕ್ಕೆ ಹೋಗಿ ನೀವು. ಇಲ್ಲದೆ ಹಿಂದೂ ಸಮಾಜ ಉಳಿಯೋದಾಗೆ ನಾವು ಅಲ್ಪಸಂಖ್ಯಾತರಾಗ್ತಾ ಇದ್ದೇವಲ್ಲ. ಶ್ರೀರಂಗಪಟ್ಟಣದ ದೇವಸ್ಥಾನ ಉಳಿಯುತ್ತಾ? ರಾಜರ ಆ ಶ್ರೇಷ್ಠವಾದಂತ ಆ ಜಾಗ ನಮ್ಮ ಕೈಯಲ್ಲಿ ಉಳಿಯುತ್ತಾ? ಮಠ ಮಂದಿರಗಳು ಉಳಿಯುತ್ತಾ? ಸಂಖ್ಯೆನೇ ಆಧಾರ. ಪಾಕಿಸ್ತಾನ ನಿರ್ಮಾಣಕ್ಕೆ ಬಲವಾದಂತ ಕಾರಣ ಇದ್ದದ್ದು ಅವರ ಸಂಖ್ಯೆ ಹೆಚ್ಚಾಯ್ತು ಅಂತ. ಜಗತ್ತಿನಲ್ಲಿ ಇವತ್ತು ಅತ್ಯಂತ ಹೆಚ್ಚು ಜನಸಂಖ್ಯೆ ಇರುವಂತಹ ದೇಶ ಭಾರತ, 142 ಕೋಟಿ. ಆದ್ರೆ ಹೇಗಾಗಿದೆ ಅಂತ ಕೇಳಿದರೆ ಜನಸಂಖ್ಯೆಯಲ್ಲಿ ಅನುಪಾತ ವ್ಯತ್ಯಾಸ ಆಗಿಬಿಟ್ಟಿದೆ. ಹಿಂದೂಗಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. 51ನೇ ಇಸವಿಯಲ್ಲಿ 97% ಹಿಂದೂಗಳು, 2.5% ಮುಸಲ್ಮಾನರು, 0.5% ಕ್ರಿಶ್ಚಿಯನ್ರಿದ್ರೆ, ಈಗ 11 ವರ್ಷದ ಹಿಂದೆ ತೆಗೆದು ನೋಡಿದಾಗ ಆ 97 ಹೋಗಿ 79 ಆಗಿಬಿಟ್ಟಿದೆ. ನಾವು ಕಡಿಮೆ ಆಗ್ತಾ ಇದ್ದೇವೆ, ಅವರ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಯಾವಾಗ ಅವರ ಸಂಖ್ಯೆ ಹೆಚ್ಚಾಯ್ತೋ ಅವರು ಮತ್ತೆ ಪಾಕಿಸ್ತಾನ ಜಿಂದಾಬಾದ್ ಹೇಳುವಂತವರೇ. ಮುಂಬೈಯಲ್ಲಿ ಒಂದು ದೊಡ್ಡ ಬಾಂಬ್ ಬ್ಲಾಸ್ಟ್ ಆಯ್ತು. ಅವರೆಲ್ಲ ಬಂದರು, ಹೊರಗಿಂದ ಬಂದರು, ಬಾಂಬ್ ಬ್ಲಾಸ್ಟ್ ಆಯ್ತು. ಸುಮಾರು ಒಂದು 270 ಜನರನ್ನು ಮಾರಣ ಹೋಮ ಆಯ್ತು. ಅದಾದ ಮೇಲೆ ಎಲ್ಲ ಹುಡುಗಿ ಕೊನೆಗೆ ಒಬ್ಬ ಸಿಕ್ಕಿದ ಕಸಬ್. ಅದಾದ ಮೇಲೆ ಕೋರ್ಟ್ನಲ್ಲಿ ಹೋಯ್ತು. ನಮ್ಮ ಕೋರ್ಟ್ಗಳು ಹೇಗಿರುತ್ತೆ ನೋಡಿ ನಮಗೆ. ಅವನಿಗೆ ಗಲ್ಲು ಶಿಕ್ಷೆ ಕೊಟ್ಟಿತ್ತು, ಮತ್ತೆ ಅವನು ಪ್ರಾರ್ಥನೆ ಮಾಡಿಕೊಂಡ, ಮತ್ತೆ ಅವನು ಕೈಗೊಂಡ. ಇಲ್ಲ ಗಲ್ಲು ಶಿಕ್ಷೆ ನಿನಗೆ ಅಂತ ಹೇಳಿದ್ರು. ಕೊನೆಗೂ ನಾಳೆ ಗಲ್ಲು ಶಿಕ್ಷೆ ಆಗ್ಬೇಕಾದ್ರೆ ಹಿಂದಿನ ದಿವಸ ಮತ್ತೆ ಕೇಳ್ಕೊಂಡ ಅವನು. ರಾತ್ರಿ 12 ಗಂಟೆಗೆ ನಮ್ಮ ಸುಪ್ರೀಂ ಕೋರ್ಟ್ ಬಾಗಿಲು ತೆರೆಯಿತು. ಹಿಂದೂಗಳಿಗೆ ತೆರೆಯುತ್ತ ಹಾಗೆ? ನನಗೆ ಕೋರ್ಟ್ಗಳ ಬಗ್ಗೆ ಭಾರಿ ಗೌರವ ಇರುವ ನಾನು. ಅದು ರಾಷ್ಟ್ರದ ಚಿಂತನೆ ಮಾಡಬೇಡವಾ? ಮತ್ತೆ ತೆರೆಯಿತು. ದೇವರ ದಯದಿಂದ ಅವನಿಗೆ ಗಲ್ಲು ಶಿಕ್ಷೆ ಆಯ್ತು. ಗಲ್ಲು ಶಿಕ್ಷೆ ಆದ ಮೇಲೆ ಅವನ ಶವವನ್ನು ಕೊಂಡೋಗ್ಲಿಕ್ಕೆ ವ್ಯವಸ್ಥೆ ಮಾಡಿದ್ರು. ಮುಂಬೈಯಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಜನ ಆ ಶವದ ಮೆರವಣಿಗೆ ಜೊತೆಯಲ್ಲಿ ಅವನಿಗೆ ಜಿಂದಾಬಾದ್ ಹೇಳ್ಕೊಂಡು ಹೋದರಲ್ಲ. ಆದ್ರೆ ಅಷ್ಟು ಜನ ದೇಶದ್ರೋಹಿಗಳಿಗೆ ಬೆಂಬಲ ಅಲ್ವಾ? ನಾವು ಇದನ್ನು ಬೆಳೆಸ್ತಾ ಬರಬೇಕಾ? ಅವರ ಸಂಖ್ಯೆಯನ್ನು ಹೆಚ್ಚಿಸ್ತಾ ಬರಬೇಕಾ? ನಮಗೆ ಪಾಠ ಕಲೀಲಿಲ್ಲ ನಾವು ಚರಿತ್ರೆಯಿಂದ. ಯಾವಾಗ ಅವರ ಸಂಖ್ಯೆ ಹೆಚ್ಚಾಗುತ್ತೋ ಅವರು ಬಲವಾಗಿ ಹೀಗೆ ನಮ್ಮ ವಿರುದ್ಧವಾದಂತ ಚಿಂತನೆಯಲ್ಲಿರ್ತಾರೆ. ಪಾಕಿಸ್ತಾನದ ಪರವಾಗಿದ್ದಂತ ಯೋಚನೆ ಮಾಡ್ತಾರೆ. ಹಿಜಾಬ್ ಇಲ್ಲಿ ಧರಿಸಬೇಕು ಅಂತ ಹೇಳ್ತಾರಲ್ಲ. ನಾನು ಅದಕ್ಕೆ ಹೇಳಿದ್ದೆ, ಅವರು ಬೇರೆ ದೇಶಕ್ಕೆ ಹೋಗ್ಲಿ, ಇರಾನಿಗೆ ಹೋಗ್ಲಿ, ಇರಾಕಿಗೆ ಹೋಗ್ಲಿ, ಅಲ್ಲಿ ಭಾರಿ ದೊಡ್ಡ ಒಂದು ಹೋರಾಟ ನಡೀತಾ ಇದೆ. ತಾಯಂದ್ರ ಹೇಳ್ತಾ ಇದ್ದಾರೆ ನಮಗೆ ಹಿಜಾಬ್ ಬೇಡ. ಅದಕ್ಕೋಸ್ಕರ ಅಲ್ಲಿ ರಾಜ 1,000ಕ್ಕಿಂತ ಹೆಚ್ಚು ಜನ ಹೆಣ್ಣು ಮಕ್ಕಳನ್ನು ಕೊಲೆ ಮಾಡಿದ್ದಾರೆ. ನಾನು ಇವರು ಹೋಗಲಿ ಅಲ್ಲಿಗೆ. ಭಾರತದಲ್ಲಿ ಹಿಜಾಬ್ ಶಾಲೆಗಳಲ್ಲಿ ಸಮವಸ್ತ್ರ ಇರುವಲ್ಲಿ ಅದು ಬೇರೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಿಂದೂ ಹೇಳಿಗಳ ನೀವು ಹಿಜಾಬ್ ಧರಿಸಲಿಕ್ಕೆ ಅನುಮತಿ ಕೊಟ್ರೆ ನಾವು ಕೇಸರಿ ಧರಿಸಿ ಹೋಗ್ತೇವೆ. ನಾವು ಕೇಸರಿ ಶಾಲೆ ಆಗ್ತೇವೆ, ಕೇಸರಿ ಟೋಪಿ ಧರಿಸ್ತೇವೆ, ಶಾಲೆ ಒಳಗೆ ಜೈ ಶ್ರೀರಾಮ್ ಹೇಳ್ತೇವೆ. ನೀವು ತಾಕತ್ತಿದ್ರೆ ಅಲ್ಲಾಹು ಅಕ್ಬರ್ ಹೇಳಿ, ನಾವು ಜೈ ಶ್ರೀರಾಮ್ ಹೇಳ್ತೇವೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.